ಲೈ ಆ ಆಶ್ರಮಕ್ಕೆ ಅಕ್ಕಿ ಕಳ್ಸು ಅಂತ ಹೇಳಿದ್ರಲ್ಲ, ಕಳ್ಸೋಣ. 30 ಮೂಟೆ ಆಗಿತ್ತು, ಕಳ್ಸಿದ್ವಿ ಅಣ್ಣ. ಅಣ್ಣ ಅವನು ಪಕ್ಕದೂರ ಇವನು ಮುನಿ ಉಂಟಲ್ಲ, ಮತ್ತೆ ವರ್ಷ ಶುರು ಮಾಡಿದ್ದಾನೆ. ಅದಕ್ಕೆ ನಮ್ಮ ಹುಡುಗರು ಅವನ ಮುಖ ಊದ ತರ ಎಲ್ಲ ಹೊಡೆದಿದ್ದಾರೆ. ಲೈ ಯಾಕ್ರಲ್ಲ ಹೊಡೆದ್ರಿ? ಧಮ್ಕಿ ಹಾಕಿದ್ರೆ ಸಾಕಾಯ್ತಲ್ವೇ? ಸುಮ್ಕಿರಣ್ಣ ನೀನು, ಬತ್ತ ಸ್ಯಾನೆ ಸಾಫ್ಟ್ ಆಯ್ತಿದ್ಯಾ. ಬಾಬಾ ಪುರ್ಸೆ ಏನ್ ಇಲ್ಲಿ ಕಾಲೇಜ್ ಇಲ್ವೇ? ಇಲ್ಲ ಬಾಬಾ, ಅದು ಎಕ್ಸಾಮ್ ಐತಲ್ಲ, ಓದ್ಕೊಳಕ್ಕೆ ಅಂತ ರಜಾ ಕೊಟ್ಟವ್ರೆ. ಹಂಗಿದ್ರೆ ಓದ್ಕೊಳ್ಳೋದ್ ಬಿಟ್ಟು ಇಲ್ಲಿಗೆ ಯಾಕಿರಲ್ಲ ಬಂದ್ರೆ? ಅದು ಬಾಬಾ, ಇವನನ್ನ ನಿಮ್ ತವ ಏನೋ ಮಾತಾಡ್ಬೇಕು ಅಂತ ಕರ್ಕ ಬಂದ. ನನ್ ತವನ ಏನ್ಲ? ನೀವು ಎಲ್ರಿಗೂ ಸಹಾಯ ಮಾಡ್ತೀರಾ ಅಲ್ವಾ? ದಯವಿಟ್ಟು ನನಗೂ ಸಹಾಯ ಮಾಡಿ. ಏನ್ ಹೇಳ್ದಂಗ್ ಬಿಡ್ಸಿವ್ನು? ಕಾಸೇನ ಬೇಕಾ? ಇಲ್ಲ ಬಾಬಾ, ಅದು ನೀವು ಕಾಳಿ ಮಾವಂಗೆ ಸಹನಕ್ಕನ್ ವಿಷಯದಾಗೆ ಸಹಾಯ ಮಾಡ್ತಿರೋದ್ನ ನಾ ಇವನ್ ತವ ಹೇಳ್ದೆ. ಅದಕ್ಕೆ ಇವನ್ಗೂ ಸಹಾಯ ಬೇಕಂತೆ ಬಾಬಾ, ಅದನ್ನ ಮಾತಾಡಕ್ಕೆ ಇಲ್ಲಿ ತನಕ ಬಂದವನೆ. ಲೇ ಹುಲಿ, ಸರಿ ಹೋಯ್ತಕ್ಕಲ್ಲ, ನಾವೊಂದು ಹೊಸ ಕ್ಲಿನಿಕ್ ಶುರು ಮಾಡಮ್ಮ. ಅದಕ್ಕೆ ನೋವು ಗುರು ಕ್ಲಿನಿಕ್ ಅಂತ ಹೆಸರಿಡಮ್ಮ. ಅಣ್ಣನೇ ಡಾಕ್ಟ್ರು. ಹೌದು ಮಾರೆ, ಇಡೀ ಊರಲ್ಲಿ ಲವ್ಗೆ ಪರಿಹಾರ ಕೊಡೋದು ನಮ್ಮಣ್ಣ ಒಬ್ರೇ ಅಲ್ವಾ? ಅದಕ್ಕೋಸ್ಕರ ಆದ್ರೂ ಕ್ಲಿನಿಕ್ ಓಪನ್ ಮಾಡ್ಬೇಕು ಆದಷ್ಟು ಬೇಗ. ಲೈ ಹೊಸ ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಲ್ಲ. ಪ್ಲೀಸ್ ನನ್ನ ಲವ್ ಪ್ರಾಬ್ಲಮ್ಗೆ ಏನಾದರೂ ಪರಿಹಾರ ಕೊಡಿ. ಲೈ ಓದ ವಯಸ್ಸಿನಾಗ ಏನ್ಲ ಐತಲ್ಲ ನಿಮ್ ಗೋಳು? ಸರಿ, ಯಾರನ್ನ ಪ್ರೀತಿ ಮಾಡ್ತಿದ್ಯಾ? ಅದು ಲೈ ಹೇಳ. ಸುಮಾ. ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡವ್ರೆ. ಹಾಂ, ಸಖತ್ತಾಗೈತೆ. ಎಲ್ಲ ಕಡೆ ಹುಡುಕದೆ, ಮನೆ ಪತ್ರ ಮಾತ್ರ ಸಿಗ್ತಾ ಇಲ್ವಲ್ಲ. ಅಯ್ಯೋ, ಎಲ್ಲಿ ಒಂದು ವೇಳೆ ಆ ಬಂಗಾರ ಮನೆ ಪತ್ರನ ಬೇರೆ ಎಲ್ಲಾದರೂ ಇಟ್ಟಿದ್ದಾಳ? ಇಲ್ಲ, ಸಾಧ್ಯ ಇಲ್ಲ. ಆ ಮನೆ ಪತ್ರ ಇಲ್ಲೇ ಗೆಲ್ಲೋಗಿರ್ಬೇಕು. ಎಲ್ಲಿ? ಹೇಳ್ಕಲಿ. ಹಲೋ ಅಮ್ಮ, ಇನ್ನು ಎಷ್ಟೊತ್ತು? ಇದೇನು ಕಾಕ ಅಂಗಡಿನಲ್ಲಿ ಸಿಗೋ ಸಿಗರೇಟಾ? ಕೇಳಿದ ತಕ್ಷಣ ಕೈಗೆ ಸಿಗಕ್ಕೆ ಹುಡುಕ್ತಾ ಇದ್ದೀನಿ, ಸ್ವಲ್ಪ ತಡ್ಕೋ. ಅಮ್ಮ, ನನ್ನ ಪರಿಸ್ಥಿತಿ ಸ್ವಲ್ಪ ತಲೆಯಲ್ಲಿರ್ಲಮ್ಮ. ಯಾರು ನೋಡಿದ್ರೆ ಕಷ್ಟ ಆಗುತ್ತೆ. ಪೇಪರ್ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಇನ್ನೂ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೋ. ಅಮ್ಮ, ಯಾರು ದಿಢೀರ್ ಅಂತ ಒಳಗಡೆ ಬಂದ್ರೆ ಏನು ಮಾಡ್ತೀಯಾ? ಯಾನೇ, ಆಯ್ತು, ನಾನು ಬರ್ತೀನಿ, ಫೋನ್ ಇಡು. ಅಲ್ಲ, ಇವನಪ್ಪ ಇವರ ಜಾಗಕ್ಕೆ ಯಾರ್ಯಾರು ಏನೇನೋ ಕಷ್ಟಪಡ್ತಾರೆ, ಆದ್ರೆ ನಾನು ಕಬ್ಬು ನಾತ ಹೊಡಿತಾ ಇದೆ. ಏಯ್ ಏಟ್ಲ ಧೈರ್ಯ ನಿಂಗೆ? ಓದ ವಯಸ್ಸಿನಾಗ ಲವ್ ಪವ್ ಅನ್ಕೊಂಡು ನಮ್ ಸುಮ್ಮನಿಂದ ಬೀಳ್ತೀಯಾ? ಭಾವ, ನಮ್ಮ ಸುಮಾನುವೆ ನನ್ನ ಪ್ರೀತಿ ಮಾಡ್ತಾವಳೆ. ಏನೋ? ಹೌದು, ನಾವಿಬ್ರು ಒಬ್ರಿಗೊಬ್ರು ತುಂಬ ಇಷ್ಟಪಡ್ತಿದ್ವಿ.
ಆದರೆ ಯಾವುದೋ ಒಂದು ಸಂದರ್ಭಕ್ಕೆ ಸಿಕ್ಕಾಕೊಂಡು ನಾನೊಬ್ಬ ಅನಾಥ ಅಂತ ಅವಳಿಗೆ ಸುಳ್ಳು ಹೇಳೋ ಹಂಗಾಗೋಯ್ತು. ಈಗ ಅದು ಅವಳಿಗೆ ಸುಳ್ಳು ಅಂತ ಗೊತ್ತಾಗಿ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾಳೆ. ಸರಿಯಾಗಿ ಮಾಡವಳೆ. ಹಾ ಅಣ್ಣ, ಪುಟ್ಟಕ್ಕನ ಮನೆ ಹೆಣ್ಮಕ್ಳಿಗೆ ಸುಳ್ಳೇಳೋರ್ನ ಕಂಡ್ರೆ ಆಗುದಿಲ್ಲ ಅನ್ಸ್ತದಲ್ಲ. ಅದಕ್ಕೆ ಅಲ್ವೆಲ್ಲ ಹುಲಿ ಸಹನ ಕಾಳಿ ಮೇಕೆ, ಸುಮಾ ಸಚಿನ್ ಮೇಕೆ, ಆಟ ಯಾಕೆ ಸ್ನೇಹ ಅತ್ತಿಗೆ ಅಣ್ಣನ ಮೇಕೆ ಕೋಪ ಮಾಡ್ಕೊಂಡಿದ್ದು ಅಲ್ವಾ? ನನ್ನ ಯಾಮಾರ್ಸಿ ನನ್ನ ಮದ್ವೆ ಆಗಕ್ಕೆ ನೀವೇ ನಿಮ್ಮ ಮಗನ್ ಹೇಳ್ಕೊಟ್ಟಿರ್ಬೋದಲ್ಲ. ನೋಡ್ರಲ್ಲ, ಓದೋ ವಯಸ್ಸಿನಾಗೆ ಈ ಪ್ರೀತಿ ಮಾಡೋದೆಲ್ಲ ತೆಪ್ಪು. ಸುಮ್ಕೆ ಓದೋದ್ರ ಮ್ಯಾಕೆ ಗಮನ ಕೊಡಿ. ಒಳ್ಳೆ ಅಣ್ಣ ಪ್ಲೀಸ್ ಹಾಗೆ ಹೇಳಬೇಡಿ. ನಾನು ಸುಮಾನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಅವಳಿಲ್ದೆ ನಾನು ಬದುಕಕ್ಕಾಗಲ್ಲ. ಏಯ್, ನಿಂಗೆ ಒಂದು ಕಿತ ಹೇಳಿದ್ರೆ ಅರ್ಥ ಆಗಿಲ್ವೇ? ಹಲೋ, ನಮ್ಮಣ್ಣ ಈಗ ಮಚ್ಚಿಡಿಯೋರು, ಗುಲಾಬಿ ಹುಡಿಯೋರಲ್ಲ. ಕಂಡರಿಗೆಲ್ಲ ಸಪೋರ್ಟ್ ಮಾಡಕ್ಕಾಗಲ್ಲ, ಸುಮ್ಕೆ ಹೋಗ್ಲಾ. ಪ್ಲೀಸ್ ಅಣ್ಣ. ಏಯ್, ಎಷ್ಟು ಸಲ ಹೇಳುದು ಮಾರೆ, ಎಂತ ನಿಂದು ಕಿರಿಕಿರಿ? ಒಂದ್ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ, ಹೋಗ ಮಾರೆ ಹೋಗ. ನನಗೆ ಯಾರು ಏನೇ ಹೇಳಿದ್ರು ನನಗೆ ಬೇಕಾಗಿಲ್ಲ. ನನಗೆ ಸುಮನ್ ಬಿಟ್ಟಿರಕ್ಕಾಗಲ್ಲ. ನನಗೆ ಸುಮಾ ಬೇಕೇ ಬೇಕು. ಪ್ಲೀಸ್ ಅಣ್ಣ. ಏಯ್ ನೋಡ್ಲಾ, ನಿನ್ ಕಷ್ಟ ನಂಗೆ ಅರ್ಥ ಆಯ್ತದೆ, ಆದರೆ ಈಗ ಅದಕ್ಕೆ ಸಮಯ ಅಲ್ಲ. ಮೊದಲು ಓದಿ ಒಂದು ಹಂತಕ್ಕೆ ಬಾ, ಆಮೇಲೆ ಸುಮ್ಮನೆ ನೀನು ಇಷ್ಟಪಡ್ತಾಳೆ. ಇಲ್ಲ ಅಣ್ಣ, ಸುಮಾ ಈ ವಿಷಯದಲ್ಲಿ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ. ನೀವು ನನಗೆ ಸಹಾಯ ಮಾಡಲಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗತ್ತೆ. ಏಯ್, ಹಂಗೆ ಕೇಳಿದ ಕೂಡಲೇ ಸಹಾಯ ಮಾಡೋಕೆ ಆಗಿಲ್ಲ. ಸಮಯ ಬಂದಾಗ ಸಹಾಯ ಮಾಡ್ತೀನಿ ಬಿಡು. ಈಗ ಮೊದಲು ಒಳ್ಳು. ಏಯ್ ಪುರ್ಸಿ, ಸಚಿ ಬಾ ಒಳ್ಳುಮ. ಮೊದಲು ನನಗೆ ಸಹಾಯ ಮಾಡ್ತೀರಾ ಅಂತ ಮಾತು ಕೊಡಿ, ಆಮೇಲೆ ನಾನು ಇಲ್ಲಿಂದ ಹೋಗೋದು.